ಸರ್ ಈಗ ತಾನೇ ಮಾತಾಡ್ತಾ ಇದ್ದೋ ನಾವು ಎಚ್ ಡಿ ದೇವೇಗೌಡರು ಏನ್ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ, ಭಾರಿ ಸದ್ ಮಾಡ್ತದೆ. ಈಗ ಕಾಂಗ್ರೆಸ್ ನಲ್ಲಿ ಕೆಲವೊಂದಿಷ್ಟು ವಿಚಾರ ಹೆಂಗ್ ಸದ್ ಮಾಡ್ತು ಹಂಗೆ ಈಗ ಎಚ್ ಡಿ ಕೊಟ್ಟಿರುವಂತ ಹೇಳಿಕೆ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಈಗ ಲೋಕಲ್ಗೆ ಮಾತ್ರ ಈ ಒಂದು ಮೈತ್ರಿ ಅನ್ವಯ ಆಗಲ್ಲ ಅಂತಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ ಸರ್? ಹಂಗಾದ್ರೆ ಒಂದು ಮೈತ್ರಿಗೆ ಯಾವ ಅರ್ಥ ಕೊಡ್ತಾ ಇದ್ದಾರೆ ಇವರು? ಮೇಡಮ್, ಜನತಾ ಡ್ಯಾಡಿ ಸನ್ ಪಕ್ಷದವರು ಪ್ರಪಂಚದಲ್ಲಿ ಒಂದು ಶಬ್ದ ಬಳಕೆ ಆಗಿದೆ. ವಚನ ಭ್ರಷ್ಟರು ಯಾರಾದರೂ ಇದ್ದರೆ ಅದು ಜನತಾ ಡ್ಯಾಡಿ ಸನ್ ಪಕ್ಷದವರು ಅಂತ. ತನಗೆ, ತನ್ನ ಮಗನಿಗೆ, ತನ್ನ ಮೊಮ್ಮಗನಿಗೆ, ತನ್ನ ಸೊಸೆಗೆ, ಇನ್ನೊಬ್ಬ ಮಗನಿಗೆ, ಇನ್ನೊಬ್ಬ ಸೊಸೆಗೆ, ಇನ್ನೊಬ್ಬ ಮೊಮ್ಮಗನಿಗೆ, ಇನ್ನೊಬ್ಬ ಮೊಮ್ಮಗನಿಗೆ ಅಧಿಕಾರ ಸಿಗಂಗಿದ್ರೆ ಮಾತ್ರ ಮೈತ್ರಿ. ಕಾಂಗ್ರೆಸ್ ಜೊತೆನಾದ್ರೂ ಆಗಿರ್ಬೋದು, ಬಿ ಜೆ ಪಿ ಜೊತೆನಾದರೂ ಆಗಿರ್ಬೋದು. ಆದರೆ ಕಾಂಗ್ರೆಸ್ ಅವರು ಜಾತ್ಯತೀತ ಅಂತ ತೆಗೆದಾಕ್ಬಿಟ್ಟು ಏನಾದ್ರು ಘೋಷಣೆಗಳು ಮಾಡಿದ್ರೆ ಯೋಚನೆ ಮಾಡ್ಬೋದೇನೋ ನಮ್ಮ ಹೈಕಮಾಂಡು. ಜಾತ್ಯತೀತ ಅಂತಲೂ ಇಟ್ಕೊಂಡು ಕೋಮುವಾದಿಗಳ ಥರ ಮದ್ದೂರಲ್ಲಿ ಮಾತನಾಡಿದ್ದು ನೋಡಿದ್ದೇವೆ ನಾವು. ಹಾಗಾಗಿ ಇವರು ಅವಕಾಶವಾದ ರಾಜಕಾರಣ, JDS ಪಕ್ಷ, ಜನತಾ ಡ್ಯಾಡಿ ಸನ್ ಪಕ್ಷ ಇದೆಯಲ್ಲ, ಅವ್ರ ಮನೆಯವ್ರಿಗೆ ಸೀಮಿತ ಆಗಿರೋಂಥ ಅಡುಗೆ ಮನೆ ಪಕ್ಷ ಅದು. ಅವ್ರು ಏನೇ ಇದ್ದರೂ ಮೈತ್ರಿ ಅವ್ರಿಗೆ ಅಧಿಕಾರ ಸಿಗಂಗಿದ್ರೆ ಮಾತ್ರ. ನನಗೆ ಬಹಳ ಅನುಭವ ಇದೆ. ವಚನ ಭ್ರಷ್ಟ ಅನ್ನೋ ಮಾತನ್ನು ಯಾಕೆ ಹೇಳಿದೆ ಅಂತಂದರೆ, ಕಾರ್ಯಕರ್ತರು ಕಾಲಾಳುಗಳ ಥರ ಅವರ ಪಕ್ಷದಲ್ಲಿ ಬಿದ್ದಿರಬೇಕು. ಅವ್ರಿಗೆ ಅಧಿಕಾರ ಕೊಡಿಸ್ಬೇಕು ಅಂದರೆ ಯಾವುದೇ ಮೈತ್ರಿ ಇರೋದಿಲ್ಲ ಅವ್ರಿಗೆ, ಯಾವ ಪಕ್ಷದ ಜೊತೆನೂ. ಅವ್ರಿಗೆ ಅಧಿಕಾರ ಬೇಕು ಅನ್ನೋದಾದರೆ, ಅವ್ರ ಅಧಿಕಾರ ಪಡ್ಕೋಬೇಕು ಅನ್ನೋದಾದರೆ ಯಾವ ಪಕ್ಷದ ಜೊತೆ ಬೇಕಾದ್ರೂ ಮೈತ್ರಿ. ಆದರೆ ಕಾರ್ಯಕರ್ತರನ್ನು ಅವ್ರ ಮನೆ ಆಳುಗಳ ಥರ, ಪಾಪ ನಾನು JDS ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಕೇಳ್ಕೊತೇನೆ, ಬಹಳಷ್ಟು ಜನ ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ ಮತ್ತು ತಮಗೆ ಸ್ವಂತ ರಾಜಕೀಯ ಶಕ್ತಿ ಇರುವಂಥವ್ರಿದ್ದೀರಿ. ತಾವು ಯಾಕೆ ಅಲ್ಲಿ ಜೀತ ಮಾಡ್ತಿದ್ದೀರಿ ಅಂತ ನನ್ನ ಪ್ರಶ್ನೆ. ಒಂದು ಕಾಲದಲ್ಲಿ ನಾನೊಂದು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. 1996ರಲ್ಲಿ ಇವರೇನು ಪ್ರಧಾನಮಂತ್ರಿಯಾಗಿ ಹೋದ್ರು, ಅವತ್ತು JS ಪಟೇಲ್ ಅವರು ಕರ್ನಾಟಕದಲ್ಲಿ ಏನು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು, ಆ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟದು ಬಿಟ್ಟರೆ ಇವತ್ತಿನ ತನಕ ಯಾವುದೇ ಕಾರ್ಯಕರ್ತನಿಗೆ ನಿಗಮ ಮಂಡಳಿಗಳಾಗಿರ್ಬೋದು, ಕಾರ್ಪೊರೇಷನ್ ಬೋರ್ಡ್ಗಳಾಗಿರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಅವ್ರಿಗೆ ಅಧಿಕಾರಕ್ಕೆ ತರಿಸೋದಕ್ಕೆ, ಅವರನ್ನು ಅಧಿಕಾರಕ್ಕೆ ಬರೋ ಥರ ಮಾಡೋದಕ್ಕೆ ಈ ಜನತಾ ಡ್ಯಾಡಿ ಸನ್ ಪಕ್ಷ ಒಂದು ದಿನಾನೂ ಶ್ರಮ ಪಟ್ಟಿಲ್ಲ. ಅದೆಲ್ಲ ಶ್ರಮ ಏನಾರು ಇದ್ರೆ ತಮ್ಗೆ ಅಧಿಕಾರ ಬರಂಗಿದ್ರೆ ಮಾತ್ರ ಆ ಶ್ರಮ. BBMP ಇರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು, ಪಟ್ಟಣ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಯಾವುದೇ ಎಲೆಕ್ಷನ್ಗೆ ಅವರು ಆ ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಮನೆಯ ಶ್ರಮವನ್ನು ಹಾಕಿ, ಪಕ್ಷದ ಶ್ರಮವನ್ನು ಹಾಕಿ ಗೆಲ್ಲಿಸ್ಕೊಂಬಂದಿರೋ ಉದಾಹರಣೆ 96ನೇ ಇಸ್ವಿ ಹಿಂದೆ ಇತ್ತು. ಅದಾದಮೇಲೆ ಇಲ್ಲವೇ ಇಲ್ಲ. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ಅತಿ ಹೆಚ್ಚು ಪಟ್ಟಣ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರು ಗೆದ್ದಿದ್ದು ಮಾನ್ಯ ಈಗಿನ ಮುಖ್ಯಮಂತ್ರಿ ಇದ್ದಾರಲ್ಲ ಸಿದ್ದರಾಮಯ್ಯ ಸಾಹೇಬರು, ಅವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಅಷ್ಟು ಬಿಟ್ಟರೆ ಇನ್ನು ಎಂದೂ ಕೂಡ ಸ್ಥಳೀಯ ಕಾರ್ಯಕರ್ತರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ, ಪಟ್ಟಣ ಪಂಚಾಯತಿಗಳಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ ಮತ್ತು ಯಾವುದೇ ಕಾರ್ಪೊರೇಷನ್ಸ್ಗಳಲ್ಲಿ, ಮಹಾನಗರಗಳಲ್ಲಿ ಅಧಿಕಾರ ತಂದುಕೊಡೋದ್ರ ಬಗ್ಗೆ ಅವ್ರು ಒಂದು ದಿನನೂ ಒಂದು ಕ್ಷಣನೂ ಯೋಚನೆ ಮಾಡೋದಿಲ್ಲ. ಅಲ್ಲಿ ಯಾರಾದರೂ ಅವ್ರ ಮನೆಗೆ, ಅವ್ರ ಫ್ಯಾಮಿಲಿ ಟ್ರೀಯಲ್ಲಿರೋರು 90 ಜನ ಇವಾಗ ನೆಕ್ಸ್ಟು 2019 ಅಥವಾ ಇದು ಯಾವುದೋ 2028 ಚುನಾವಣೆ ಬಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ತಯಾರಿದ್ದಾರೆ ಅಂತ ಒಂದು ವಿಷಯ ಕೇಳ್ಪಟ್ಟಿದ್ದೇನೆ. ಇರ್ಬೋದು ಏನೋಪ್ಪ, ಒಂದು ಅಷ್ಟು ಜನ ಮುಂದೆ ಬರುವಂಥ ಏನು MLA ಚುನಾವಣೆಗೆ ಅಪ್ಲಿಕೇಶನ್ ಹಾಕೋಬೋದು. ಅದಕ್ಕೆ ಅದನ್ನು ಅಡುಗೆ ಮನೆ ಪಕ್ಷದಲ್ಲಿ ಹೌದು. ನಾನು ಅದಕ್ಕೆ ವಚನ ಭ್ರಷ್ಟತೆಯನ್ನು ಹೇಳಿದ್ದಿದೆ. ಅವ್ರಿಗೆ ಅಧಿಕಾರ ಬರಬೇಕು ಅಂದರೆ ಯಾರು ಬೇಕಾದ್ರ ಜೊತೆ ಮೈತ್ರಿ ಇರುತ್ತೆ. ಕಾರ್ಯಕರ್ತರಿಗೆ ಅಧಿಕಾರ ತಂದುಕೊಡ್ಬೇಕು, ಅವ್ರನ್ನ ಅಧಿಕಾರದಲ್ಲಿ ಕೂರಿಸ್ಬೇಕು ಅನ್ನೋದಾದ್ರೆ ಮೈತ್ರಿ ಇರೋದಿಲ್ಲ ಅವ್ರ ಜೊತೆ.